2023-24ನೇ ಸಾಲಿನ ಸಾಹಿತ್ಯ ನಾಟಕ ಮತ್ತು ರಂಗಭೂಮಿಯ ಸ್ನಾತಕೋತ್ತರ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಎಂದು ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಹಿರಿಯ ಪತ್ರಕರ್ತರಾದಂಥ ಶಂಕರ್ ಕೋಡ್ಲ ಅವರು ಹೇಳಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಂಜೆಪಿ ಶಿಕ್ಷಣ ಸಂಸ್ಥೆ ವತಿಯಿಂದ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಮೂಹ ಮಾಧ್ಯಮದಲ್ಲಿ ತೊಡಗಿಸಿಕೊಳ್ಳಲು ಒಂದು ಸುವರ್ಣ ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಎಂಜೆಪಿ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಎಸ್ಎಸ್ವಿ ಪಿಜಿ ಡಿಪ್ಲೊಮಾ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಸ್ನಾತಕೋತ್ತರ ಕೋರ್ಸುಗಳನ್ನು ಕಲ್ಯಾಣ ಕರ್ನಾಟಕ ವಿಭಾಗದ ಹೃದಯ ಭಾಗವಾದ ಕಲಬುರಗಿಯಲ್ಲಿ ಪ್ರಾರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಚಲನಚಿತ್ರ, ಧಾರಾವಾಹಿ, ದೂರದರ್ಶನ, ಅನೇಕ ಮನೋರಂಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಲು ಈ ಪಿಜಿ ಡಿಪ್ಲೊಮಾ ಇನ್ ನಾಟಕ ಸಾಹಿತ್ಯ ರಂಗಭೂಮಿ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದ್ದು, ಕಲಾ ಆಸಕ್ತರಿಗೆ ಒಂದು ಸುವರ್ಣ ಅವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪ್ರಸಕ್ತ 2023-24ನೇ ಸಾಲಿಗೆ ಪ್ರವೇಶ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಗುಲ್ಬರ್ಗ ವಿಭಾಗದಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ ಕಾಲೇಜ್ ಅಂತೇಳಿ ಸಾಹಿತ್ಯ, ನಾಟಕ ಮತ್ತು ರಂಗಭೂಮಿ ಈ ಒಂದು ಹೊಸ ಕಾಲೇಜನ್ನು ನಾನು ಗುಲ್ಬರ್ಗದಲ್ಲಿ ಪ್ರಾರಂಭ ಮಾಡಿದ್ದೇನೆ. ಕರ್ನಾಟಕದಲ್ಲಿ ಯಾವ ಯೂನಿವರ್ಸಿಟಿಯಲ್ಲೂ ಇಲ್ಲ. ಇದು ಕೇವಲ ಒಂದು ಮೈಸೂರು ಯೂನಿವರ್ಸಿಟಿ ಹೊರತುಪಡಿಸಿರ ಬೇರೆ ಯಾವ ಯೂನಿವರ್ಸಿಟಿಯಲ್ಲಿ ಇಂಥ ಒಂದು ಕಾಲೇಜು ಇರೋದಿಲ್ಲ. ಅಂಥ ಒಂದು ಹೊಸದಾಗಿ ನಾವು ಮಹಾತ್ಮ ಜ್ಯೋತಿಬಾ ಫುಲೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಎಸ್ಎಸ್ವಿ ಪಿಜಿ ಡಿಪ್ಲೊಮೊ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಅಂತೇಳಿ ಒಂದು ಕಾಲೇಜು ಪ್ರಾರಂಭಿಸಿದ್ದೇನೆ. ಅದಕ್ಕೆ ನಮ್ಮ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಪಡೆದ್ರೆ ಮುಂದೆ ಅವ್ರ ಜೀವನದಲ್ಲಿ ಧಾರಾವಾಹಿ ಆಗಿರ್ಬೋದು, ಸಿನಿಮಾಗಳಲ್ಲಿ ಆಗಿರ್ಬೋದು, ನಾಟಕಗಳಲ್ಲಿ ಆಗಿರ್ಬೋದು, ಸಾಹಿತ್ಯದಲ್ಲಿ ಆಗಿರ್ಬೋದು, ಅಲ್ಲಿ ಅವರು ಪರಿಣಿತರಾಗಿ ತಮ್ಮ ಸ್ವಯಂ ಉದ್ಯೋಗದಲ್ಲಿ ಜೀವನ ಸಾಗಿಸ್ಬೋದಂಥ ಈ ಒಂದು ಕಾಲೇಜಿದೆ. ಈ ಕಾಲೇಜಕ್ಕೆ ಸರ್ವಸಾಧಾರಣ ನಮ್ಮ ಭಾಗದಲ್ಲಿ ಜಾಸ್ತಿ ಕಲಾವಿದರಾಗಲಿ ಮತ್ತು ನಾಟಕದಲ್ಲಿ ಆಗಲಿ, ರಂಗಭೂಮಿಯಲ್ಲಿ, ಸಾಹಿತ್ಯದಲ್ಲಿ ಬಹಳ ಹಿಂದುಳಿದ ಪ್ರದೇಶ ಇರುವುದರಿಂದ ಸರ್ಕಾರದವರು ಈ ಕಾಲೇಜ್ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನು ಈ ಭಾಗದ ಜನರು, ವಿದ್ಯಾರ್ಥಿಗಳು, ಯಾವುದೇ BA ಪದವಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದು. ಹೊಸದಾಗಿ ಕೊಟ್ಟಿರುವುದರಿಂದ ನಮಗೆ ಪ್ರವೇಶಕ್ಕಾಗಿ ಈ ತಿಂಗಳ ಕೊನೆಯ ದಿನ ಕೊಟ್ಟಿದ್ದಾರೆ. ಆದಷ್ಟು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೋಬೇಕು. ಗುಲ್ಬರ್ಗ ವಿಭಾಗದ ಜನ, ಯಾಕಂದರೆ ಇಲ್ಲಿ ಎಲ್ಲಿ ಇಲ್ಲ, ನಮ್ಮ ಭಾಗದಲ್ಲಿ ಕಲೆ ಇಲ್ಲ, ರಂಗಭೂಮಿ ಇಲ್ಲ, ನಾಟಕದಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಲ್ಲ, ಶಿಕ್ಷಕರು ಸಹ ಸಿಗ್ತಾ ಇಲ್ಲ. ಇದನ್ನು ಹೆಚ್ಚಾಗಿ ಉಡುಪಿ, ಹುಬ್ಬಳ್ಳಿ, ಧಾರವಾಡ, ಹಾಸನ ಆ ಕಡೆ ಭಾಗದವ್ರು ಮಾತ್ರ ಇದನ್ನು ಜಾಸ್ತಿ ಇಚ್ಛೆ ಪಡ್ತಾರೆ ಮತ್ತು ಅದರಲ್ಲಿ ಪ್ರವೀಣಿತರಿದ್ದಾರೆ. ಆ ಕಡೆ ನಮ್ಮ ಗುಲ್ಬರ್ಗ ವಿಭಾಗದಲ್ಲಿ ಯಾರೂ ಇಲ್ಲ ಅಂಥೇಳಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ದಯವಿಟ್ಟು ತಾವು ವಿದ್ಯಾರ್ಥಿಗಳ ಪ್ರವೇಶಕ್ಕಾಗಿ, ಅವರು ಮುಂದಿನ ಜೀವನ ಉಪಯೋಗಕ್ಕಾಗಿ ಮತ್ತು ಈ ಭಾಗದಿಂದ ಕಲೆ, ನಾಟಕ, ರಂಗಭೂಮಿ ಪ್ರದರ್ಶನ ಮಾಡಿ ತೋರ್ಸೋಕ್ಕಾಗಲಿ ಅಥವಾ ಅವ್ರ ಜೀವನದಲ್ಲಿ ಸಿನಿಮಾ, ಧಾರಾವಾಹಿ ಇಂಥದ್ರಲ್ಲಿ ಹೆಚ್ಚಿನ ಪರಿಣಿತರಾಗಿ ಅವರಿಗೆ ಉದ್ಯೋಗ ಅವಕಾಶ ಸಿಗ್ತಕ್ಕಂಥ ಈ ಒಂದು ಕಾಲೇಜು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ತಮ್ಮ ಪತ್ರಿಕೆ ಮುಖಾಂತರ ನಮ್ಮ ಗುಲ್ಬರ್ಗ ವಿಭಾಗದ ಜನರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ತಮ್ಮನ್ನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ತಾವು ದಯವಿಟ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದರೆ ನಮಗೆ ಒಂದು 10 ವಿದ್ಯಾರ್ಥಿಗಳು ಸಿಕ್ಕರೆ ಸಾಕು, ಜಾಸ್ತಿ ಬೇಕಾಗಿಲ್ಲ. 10 ವಿದ್ಯಾರ್ಥಿಗಳು ಈ ವರ್ಷ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ, ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್ 24x7, ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, COPD
ಅಸ್ತಮಾ ಕೇರ್ 24/7, ಯಂತ್ ICU, ನಿನಿಟಾಲ್ ಕೇರ್, ಸುಸಜ್ಜಿತ ICU, ಪ್ರಮುಖ ಆಪರೇಷನ್ ಥಿಯೇಟರ್, 24/7 ಹೈಟೆಕ್ ಪ್ರಯೋಗಾಲಯ, 24/7 ಎಕ್ಸ್ರೇ, 24/7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24/7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್ ಕಲಬುರಗಿ. ಸಂಪರ್ಕಿಸಿ 6366662523.